ನಮಸ್ಕಾರ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಿರೋರಿಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು ಬರಡಿ ಬೆಟ್ಟ. ಇದು ನೆಲಮಂಗಲ ಹತ್ರ ಇರೋದು. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಒಂದು ದೇವಸ್ಥಾನ ತೋರ್ಸೋಕೆ ಬಂದಿದ್ದೀನಿ. ಈ ದೇವಸ್ಥಾನ ತುಂಬ ಹಳೆಯ ಕಾಲ, ಅಂದರೆ ಚೋಳರು ಆಳ್ವಿಕೆ ಮಾಡಬೇಕಾದ್ರೆ ಕಟ್ಟಿರೋವಂಥ ದೇವಸ್ಥಾನ. ಇದು ತುಂಬ ಹಳೆಯದಾಗಿರೋದ್ರಿಂದ ಇಲ್ಲಿ ಯಾರೂ ಅಷ್ಟೊಂದು ಜನ ಓಡಾಡೋದಿಲ್ಲ. ಈ ದೇವಸ್ಥಾನವೂ ಯಾವಾಗಲೂ ಓಪನ್ ಇರೋದಿಲ್ಲ ಅಂತ ಇಲ್ಲಿಂದನೇ ಬರೋದು. ಹಿಂಗೆ ಬಂದುಬಿಟ್ಟು ಇದು ಆಫ್ ರೋಡು, ಅಲ್ಲೊಂದು ಗಾಡಿ ನಿಂತಿದೆ, ಅಲ್ಲಿಂದ ಹಿಂಗೆ ಹತ್ಕೊಂಬಂದರೆ ಮುಂದೆ ದೇವಸ್ಥಾನ. ಈ ಕಡೆ ನೋಡ್ಬೋದು ಫಾಗಿದೆ ಇವಾಗಲೇ, ಆಮೇಲೆ ಬರುವಾಗ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇವಾಗಲೇ ತೋರಿಸ್ತಾ ಇದ್ದೀನಿ. ಬನ್ನಿ ಗುರು ಹೋಗೋಣ, ಒಳ್ಳೆ ವ್ಯೂನ ತೋರಿಸ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದು ಶ್ರೀ ಮರಳು ರಾಮೇಶ್ವರ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ ಇದು. ಇದೇನು ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನ ಪೂಜೆಗೆಲ್ಲ ಯೂಸ್ ಮಾಡೋ ನೀರು. ಇದು ಒಳಗಡೆ ಯಾರೂ ಹೋಗೋ ಆಗಿಲ್ಲ. ತುಂಬ ದಿನ ಆಯಿತು ಅಂದ್ಕೊತೀನಿ ಇದನ್ನು ಕ್ಲೋಸ್ ಮಾಡಿ, ಯಾಕೆಂದರೆ ಇದು ಯಾವ ಕಡೆಯಿಂದನೂ ಓಪನ್ ಇಲ್ಲ. ಇದೇ ಚೋಳರ ಕಾಲ ಹಳೆಯ ದೇವಸ್ಥಾನ. ಇದು ಓಪನ್ ಇರೋದಿಲ್ಲ, ನಾನು ಬಂದಾಗ ಓಪನ್ ಇಲ್ಲ. ನೋಡೋಕ್ಕೂ ಒಳ್ಳೆ ವ್ಯೂ ಪಾಯಿಂಟ್ಗಳಿದೆ ಇಲ್ಲಿ ಎಲ್ಲ ಕಡೆಯಿಂದನೂ. ನೀವು ಬಂದು ವಿಸಿಟ್ ಮಾಡಿ ಹೋಗ್ಬೋದು. ಫ್ಯಾಮಿಲಿ ಜೊತೆ ಬರೋಕ್ಕಂತೂ ತುಂಬ ಒಳ್ಳೆ ಪ್ಲೇಸ್. ಆದರೆ ಸ್ವಲ್ಪ ಟ್ರಕ್ಕಿಂಗ್ ಇದೆ, ಟ್ರಕ್ಕಿಂಗು ಮಾಡ್ಬೋದು. ಏನಿಲ್ಲ, ಒಂದು 15 ನಿಮಿಷ 10 ನಿಮಿಷ ಆಗ್ಬೋದು ಅಷ್ಟೇ. ತುಂಬ ದೊಡ್ಡ ಟ್ರಕ್ ಏನಿಲ್ಲ ಇದು. ಇದೇ ಹಿಂಗೆ ಮುಂದೆ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು. ನಿಮಗೆ ನನ್ನ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣಲ್ಲ. ಇದು ದೇವಸ್ಥಾನ ಹಿಂದೆ ಬಂದರೆ ಇದು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಈ ಕಡೆ ಬಂದರೆ ಫುಲ್ ಹಳ್ಳಿ ಕಾಣಿಸುತ್ತೆ. ಇನ್ನೊಂದು ಕಡೆಯಿಂದ ನಿಮಗೆ ಬೆಂಗಳೂರು ಕಡೆ ಕಾಣಿಸುತ್ತೆ. ತೋರಿಸ್ತೀನಿ ರೀ ಅದನ್ನ. ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.